ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಭಾನುವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಭಾನುವಾರ ಸಂಜೆ ಊಟಕ್ಕೆ ಬಿರಿಯಾನಿ ಮಾಡ್ತಾಯಿದ್ವಿ 3 ಸೇರಿಗೆ. ಆಮೇಲೆ ಚಿಕನ್ ಚಾಪ್ಸ್ ಮಾಡ್ತಾಯಿದ್ವಿ. ಪಲಾವ್ಗೆ ಬಂದು ಚಿಕನ್ 3 kg, ಚಿಕನ್ ಚಾಪ್ಸಿಗೆ ಬಂದು 2 kg ಚಿಕನ್ ಮಾಡಿದ್ವಿ. ಅವ್ರಿಗೆ ಹೋಟೆಲಲ್ಲಿ ತಿಂದು ಬೇಜಾರಾಗಿತ್ತು. ಹೋಟೆಲಲ್ಲಿ ಬೇಡ, ಲೈಟಾಗಿ ಮಸಾಲೆ ಹಾಕಿ ಮನೇಲೇ ಮಾಡಿಕೊಡಿ ಅಂತ ಹೇಳಿದರು. ಚಿಕ್ಕಪ್ಪ ಎಲ್ಲ ಅದು ಹಾಕಿ ಎಲ್ಲ ಕಟ್ ಮಾಡಿ ಮಾಡ್ತಾಯಿದ್ದಾರೆ ನೋಡಿ. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ಚಿಕ್ಕಪ್ಪನೇ ಮಿಕ್ಕಿದ್ದೆಲ್ಲ ಮಾಡಿದ್ದು. ನಮ್ಮ ಚಿಕ್ಕಪ್ಪ ಬಂದು ಎಲ್ಲ ಅಡುಗೆಲೂ ಎತ್ತಿದ ಕೈ, ಎಲ್ಲನೂ ನಾನೇ ಮಾಡ್ತೀನಿ ಅಂತ ಮಾಡ್ತಾರೆ ಪಾಪ. ಆಮೇಲೆ ಚಿಕನ್ನು ಎಲ್ಲ ಅವ್ರಿಗೆ ಬರುತ್ತೆ, ಮನೆಯಲ್ಲಿ ಮಾಡ್ತಾಯಿರ್ತಾರೆ ಅವ್ರೂ ಎಲ್ಲ. ಅವರು ಬಾಯ್ಸ್ ಎಲ್ಲ ಹೊರ್ಗಡೆ ಹೋದರೆ ಊರಲ್ಲಿ ಎಲ್ಲರೂ ಚಿಕ್ಕಪ್ಪಂದೇ ಅಡುಗೆ ಎಲ್ಲ. ನಮ್ಮ ಚಿಕ್ಕಪ್ಪನ ಕೈ ರುಚಿ ತಿಂದವ್ರು ಸೂಪರ್. ನೈಟ್ ಒಂದು 8 ಗಂಟೆಗೆ ರೆಡಿ ಆಗುತ್ತೆ ಅಡುಗೆ ಅಂತ ಅಂದ್ಬಿಟ್ಟು ಬಾಸುಮತಿ ರೈಸ್ ಅರ್ಧ kg ಹಾಕಿದ್ವಿ ಅಷ್ಟೇ. ಇನ್ನು 2.5 kg ಬಂದು ಮಾಮೂಲಿ ರೈಸಲ್ಲಿ ಮಾಡಿದ್ವಿ. ಚೆನ್ನಾಗಿತ್ತು ರೈಸು ಮಾಡಿದ್ದು. ಆಮೇಲೆಲ್ಲ ಬಂದು ಊಟ ಮಾಡ್ತಾಯಿದ್ದಾರೆ ನೋಡಿ ಅಪ್ಪನ ಫ್ರೆಂಡ್ಸು. ಎಲ್ಲರಿಗೂ ಊಟ ಕೊಟ್ವಿ. ಚಿಕ್ಕಪ್ಪನೂ ತಿನ್ಕೊಂಡು ಟೈಮ್ ಆಗುತ್ತೆ ಹೋಗಿ ಮಲ್ಕೋತೀನಿ ಅಂತ ಮಲ್ಕೊಳಕ್ಕೆ ಹೋದ್ರು. ನಾವು ಆಮೇಲೆ ಬಿಗ್ ಬಾಸ್ ನೋಡ್ತಾ, ನನಗೆ ಸೋಮವಾರ ಹುಷಾರಿರಲಿಲ್ಲ ಭಾನುವಾರದಿಂದನೇ. ಆದ್ರೂ ಸ್ವಲ್ಪ ಸೋಮವಾರ ರೆಸ್ಟ್ ಮಾಡಿಕೊಂಡೆ. ಬೆಳಗ್ಗೆ ಹಸ್ಬೆಂಡೇ ದೀಪ ಎಲ್ಲ ಹಚ್ಕೊಟ್ಟು ಹೋಗಿದ್ರು. ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಸ ಗುಡ್ಸ್ಕೊಳ್ಳೋಣ ಮನೇನ ಅಂತ ಕಸ ಗುಡಿಸ್ತಾಯಿದ್ದೀನಿ. ಇನ್ನು ಕಿಚನ್ದೆಲ್ಲ ಗುಡಿಸ್ಕೊಂಡಿದ್ದೆ, ಆಲ್ದು ನೀಟಾಗಿ ಕಸ ಗುಡಿಸೋಣ ಅಂತ ಗುಡಿಸ್ತಾಯಿದ್ದೆ. ನನ್ನ ತಮ್ಮ ಮಲಗಿದ್ದ, ಅವನನ್ನು ಎದ್ದೊಳಿಸಿ ಕಸ ಗುಡಿಸ್ತಾಯಿದ್ದೆ. ಇಲ್ಲಿ ಚಿನ್ನಪ್ಪ ತೀಟೆ ಮಾಡ್ತಾಯಿದ್ದೆ, ನಾನು ಏನೇನು ಕಸಕ್ಕೆ ಹಾಕಿರ್ತೀನಿ ಎಲ್ಲ ಬೇಕು ಅಂತ ಎತ್ಕೋತಾನೆ. ಚುಕ್ಕಿನ ಬಂದು ಟ್ಯೂಷನ್ ಬಿಟ್ಬಿಟ್ಟು ಬಂದು ಕೆಲಸ ಹಿಡ್ದಿದ್ದೆ. ಅವ್ನು ನಾನು ಕಸ ಗುಡಿಸ್ತಾ ಬೈತಾಯಿನಿ, ಹೋಗಲ್ಲಿ ಸೈಕಲ್ಗೆ ಎತ್ತಿಡೋಗು, ಸೈಕಲ್ ಒಳಗೆ ಹಾಕು ಅಂತ ಅಂದ್ಬಿಟ್ಟು ಅವನದು ಸಣ್ಣ ಸಣ್ಣ ಕಾರ್ನೆಲ್ಲ ಇಲ್ಲಾಂದರೆ ತಂದದನ್ನೆಲ್ಲ ಸಿಂಕ್ಗೆ ಹಾಕಿ ಅದನ್ನು ತೊಳೆದು ಎಲ್ಲ ತೀಟೆ ಮಾಡ್ತಾಯಿರ್ತಾನೆ. ಅದಕ್ಕೆ ಅಲ್ಲಿ ಬಾಯಿಗೆ ಏನೋ ಹಾಕೋತಿದ್ದಾಗ ಅದ್ರಸಿದ ತಕ್ಷಣ ಓಡ್ಬಿಟ್ಟ. ಅವ್ನು ತೀಟೆ ನೋಡ್ಕೊಂಡೆ ನನ್ನ ದಿನ ಎಲ್ಲ ಪೂರ್ತಿ ಹೊರ್ಟೋಗಿರುತ್ತೆ. ಹಾಗೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಕಸ ಎಲ್ಲ ಗುಡಿಸ್ಕೊಳ್ಳೋದ ಅಂತ ಕಸ ಎಲ್ಲ ಗುಡಿಸಾಯ್ತು. ಆಮೇಲೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡೋಕ್ಕೆ ಹೋದೆ. ಬೆಳಗ್ಗೆ ಹೊತ್ತು ಜಾಸ್ತಿ ಕಾಫಿ ಕುಡಿಯೋಕ್ಕಾಗಿರಲ್ಲ, ಎಲ್ಲೋ ಒಂದೊಂದು ಸತಿ ಕುಡ್ತಿರ್ತೀನಿ. ಕೆಲಸ ಲೇಟಾಗಿ ಎದ್ಬಿಟ್ಟಿದ್ರೆ ಕೆಲಸ ಆಗಿರಲ್ಲ ಮನೇಲಿ ಅಂತ ಕಾಫಿ ಕುಡ್ದಿರಲ್ಲ. ಚುಕ್ಕಿನೂ ಟ್ಯೂಷನ್ಗೆ ಹೋಗಿರ್ತಾಳೆ, ಅವಳನ್ನು ಕಳಿಸ್ಬಿಟ್ಟು ಬಂದು ಅವನ ಜೊತೆ ಚಿನ್ನಪ್ಪನ ಜೊತೆ ಕೂತ್ಕೊಂಡು ನಾನು ಕಾಫಿ ಕುಡ್ಕೊಂಡು, ಅವನು ಬಿಸ್ಕೆಟ್ ಎಲ್ಲ ತಂದಿರ್ತಾನೆ, ಅವನಿಗೂ ಬಿಸ್ಕೆಟ್ ತಿನ್ನಿಸ್ಕೊಂಡು ಆಟ ಆಡ್ಕೊಂಡು ಕೂತಿರ್ತೀವಿ. ಹಂಗೆ ಇವತ್ತು ಅಡುಗೆ ಮಾಡೋದೊಂದಿತ್ತು. ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ರಸಮ್ ಮಾಡ್ಕೊಂಡು ತಿನ್ನೋಣ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ರಸಮ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ಹಾಸ್ಪಿಟಲ್ಗೆ ಹೋಗ್ಬೇಕು ಅಡುಗೆ ಎಲ್ಲ ಮಾಡಿಬಿಟ್ಟು ಅಂತ. ಹಾಸ್ಪಿಟಲ್ಗೆ ಹೋಗಿದ್ದು ಬಂದೆ, ಜ್ವರ ಇತ್ತಲ್ಲ ತೋರಿಸ್ಕೊಬರೋದ ಅಂತ. ನಾನು ಟಿ ವಿ ಫೋನ್ ಹಿಡ್ಕೊಂಡು ಕೂತ್ಕೊಬಿಟ್ರೆ ಅಳ್ಳಾಡಲ್ಲ. ಈಗ ನೋಡಿ ಎಲ್ಲ ಕಸ ಗುಡಿಸಿ ಎಲ್ಲ ಎತ್ತಿದೆ. ಮತ್ತು ಆ ಬಾಲ್ ಎಲ್ಲೋ ಬಿದ್ದಿರುತ್ತೆ. ಅಡುಗೆ ಮನೆಯಿಂದ ಬೌಲೆಲ್ಲ ತಂದು ಎಸ್ತಿರ್ತಾನೆ. ಈಗ ಬೆಡ್ಶೀಟಿಗೆ ನೀರು ಉದ್ಬಿಟ್ಟು ಹೊರ್ಟೋಗಿರ್ತಾನೆ ಹಾಸಿಗೆ ಬೆಡ್ಶೀಟ್ಗೆ. ಆ ಹಾಸಿಗೆನ ಒಣಗಾಕಿರ್ತೀನಿ. ಬೆಡ್ಶೀಟ್ ಡೈಲಿ 2 ಸತಿ ಬೆಡ್ಶೀಟ್ನ ವಾಶ್ ಮಾಡ್ತಾ ಇರಬೇಕು. ವಾಷಿಂಗ್ ಮಿಷಿನ್ ಇರೋದಕ್ಕೇನೋ ನನ್ನ ಕೆಲಸ ಕಮ್ಮಿ ಆಗಿದೆ, ಇಲ್ಲಾಂದರೆ ನನ್ನ ಮಕ್ಕಳನ್ನ ಹಿಡ್ಕೊಂಡು ಡಬಲ್ ಕೆಲಸ ಎಲ್ಲ ಮಾಡಿಸ್ತಾಯಿದ್ರು ನನ್ನ ಕೈಯಲ್ಲಿ. ಹಂಗೆ ನನ್ನ ತಮ್ಮ ಯಾವುದೋ ಮೂವಿ ಹಾಕಿದ ಅಂತ ನೋಡ್ತಾ ಕೂತಿದ್ದೋ. ಈಗ ಬನ್ನಿ ನೆಕ್ಸ್ಟ್ ರಸಮ್ ಸಾಂಬಾರು ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು 3 ಟೊಮೆಟೊ ಇದೆ. 3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ, 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಅದಷ್ಟನ್ನು ಬೇಯಿಸ್ಕೋಬೇಕು ನೀಟಾಗಿ. 5 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 5 ಬ್ಯಾಡಗೆ ಮೆಣಸಿನ್ಕಾಯಿ ಅದನ್ನು ಹಾಕಿದ್ದೀನಿ. ಒಂದು ಮೆಣಸಿನ್ಕಾಯಿ, 3 ಟೊಮೆಟೊ ಮೀಡಿಯಮ್ ಗಾತ್ರದ್ದು ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಬೇಯಿಸ್ಕೊತಾಯಿದ್ದೀನಿ. ಅದಾದಮೇಲೆ ಒಂದು ಸಣ್ಣದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪನೇ. ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಕೊತಾಯಿದ್ದೀನಿ. ನೋಡಿ ಈಗ ಇದೆಲ್ಲ ಬೆಂದಿದೆ. ಇದನ್ನೆಲ್ಲ ನೀಟಾಗಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಬೆಂದಿರೋದನ್ನೆಲ್ಲ. ಬರೀ
ಅದು ಟೊಮೆಟೊ ಎಲ್ಲ ಮಾತ್ರ ತೊಗೋಬೇಕು, ಅದ್ರ ವಾಟರ್ನ ನೀವು ತೊಗೋಬಾರ್ದು, ಅದು ಅಲ್ಲೇ ಇರಲಿ ಆ ವಾಟರು. ಇದನ್ನೆಲ್ಲ ನಾನು ತೊಗೊಂಡಾದ್ಮೇಲೆ ಅದೇ ನೀರಲ್ಲಿ ಏನು ಮಾಡಿದೆ, ಒಂದು 5 ಸ್ಪೂನಷ್ಟು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಈಗ ಅದ್ರದ್ದು ಮೇಲ್ಗಡೆ ಟೊಮೆಟೊದು ಸಿಪ್ಪೆಲ್ಲ ತೆಗೆದಿಟ್ಕೋತಾ ಇದೀನಿ, ಅದು ಬೇಡ ಚೆನ್ನಾಗಿರಲ್ಲ ಅಂತ. ಆ ಥರ ನೀಟಾಗಿ ತೆಗೆದಿಟ್ಕೊಳ್ಳಿ. ನೋಡಿ ಈಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಕುಟಾಣಿ ತೊಗೋಬೇಕು. ಆ ಕುಟಾಣಿಗೆ ಸ್ವಲ್ಪ ಮೆಣಸು ಜೀರಿಗೆನ ಕುಟ್ಕೊಳ್ಬೇಕು ತರಿಯಾಗಿ. ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಕುಟಾಣಿಲಿ. ನೆಕ್ಸ್ಟ್ ಇದೇ ಕುಟಾಣಿಗೆ ನಾನು ಬೆಳ್ಳುಳ್ಳಿ ಒಂದು ಪೂರ್ತಿ ಗೆಡ್ಡೆ, ಒಂದು ಹಸಿಮೆಣ್ಸಿಕಾಯಿನ 2 ಭಾಗ ಮಾಡಿ ಅದನ್ನು ಕುಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಗ್ಗರಣೆಗೆ ನೋಡಿ ಅದು ಕುಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಅದೇ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ರುಬ್ಕೊಳಕ್ಕೆ ಹಾಕೊಳ್ಳೋಣ. ರಸಮ್ ಪೌಡರ್ ಏನು ಹಾಕೋದೇ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಒಗ್ಗರಣೆ ಮಾಡೋಣ ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೋಬೇಕು. ಅದು ಚೆನ್ನಾಗಿ ಸಿಡಿತಾ ಇದೆ ಅನ್ಬೇಕಾದ್ರೆ ಕುಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ, ಅದ್ರ ಜೊತೆಗೆ ಒಂದು ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದಿಷ್ಟನ್ನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು, ಅದು ಟೇಸ್ಟ್ ಎಲ್ಲ ಬರೋಕ್ಕೆ. ನೋಡಿ ಇನ್ನೇನು ನೆಕ್ಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ ನಾವು ಆ ಟೊಮೆಟೊನ ಬೇಯೋಕೆ ಇಟ್ಟಿದ್ದೀವಲ್ವ, ಅದು ಬೇಯೋದು ಎತ್ಕೊಂಡಾದ್ಮೇಲೆ ಅದಕ್ಕೆ ಒಂದು 5 ಸ್ಪೂನ್ ಬೇಳೆ ಹಾಕಿ ಮುಚ್ಚಳ ಮುಚ್ಚಿದ್ರೆ ಅದು ಒಂದು 2 ನಿಮಿಷಕ್ಕೆ 3 ವಿಷಲ್ ಬಂದಿರುತ್ತೆ. ಅದನ್ನು ತೊಗೊಂಡು ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಕ್ರೀಮಿಯಾಗಿ ಅಂತ ಅಂದ್ಬಿಟ್ಟು. ಈಗ ನೋಡಿ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋಬೇಕು. ಹಾಕ್ಕೊಂಡು ಒಟ್ಟಿಗೆ 2 ಫ್ರೈ ಆದಮೇಲೆ ಒಂದು ಟೊಮೆಟೊ ಮೀಡಿಯಮ್ ಗಾತ್ರದ್ದು ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ರುಬ್ಬಕ್ಕೇ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಜೊತೆನೇ. ನೋಡಿ ಈಗ ಎಲ್ಲ ನೀಟಾಗಿ ಫ್ರೈ ಆಗಿದೆ ಸ್ವಲ್ಪ. ಈಗ ನೋಡಿ ಆ ರುಬ್ಬಿರೋ ಟೊಮೆಟೊ ಪೇಸ್ಟೆಲ್ಲ ಹಾಕೋತಾ ಇದ್ದೀನಿ. ಈಗ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರು ಬರುತ್ತೆ, ಜೊತೆಗೆ ಟೇಸ್ಟು ಇರುತ್ತೆ. ನೋಡಿ ನಾನೀಗ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಾಗಿದೆ ಇದು. ನೆಕ್ಸ್ಟ್ ಇದಕ್ಕೆ ಬೇಳೆ ರಸ ಹಾಕೋತಾ ಇದ್ದೀನಿ. ನೋಡಿ ಬೇಳೆನೂ ಒಂದು ಗ್ರೌಂಡ್ ಆಡಿಸ್ಕೊಂಡಿದ್ದೀನಿ. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಯಾವುದಕ್ಕೆ ನೀರು ಬೇಕು ನಿಮಗೆ ಅಂತ ಅಂದ್ಬಿಟ್ಟು ಗಟ್ಟಿಗೆ ನೋಡ್ಕೊಂಡು ನೀರು ಹಾಕೋಬೇಕು. ನನಗೆ ಇನ್ನೊಂದು ಸ್ವಲ್ಪ ತೆಳ್ಳೆ ಬೇಕು ಅನ್ನಿಸ್ತು ಸಾಂಬಾರು, ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಗಟ್ಟಿಯಾದರೆ ರಸಮ್ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿರಬೇಕು ಅಂತ ಅಂದ್ಬಿಟ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ. ಈಗ ನೆಕ್ಸ್ಟ್ ಅದಕ್ಕೆ ಉಪ್ಪು ಮತ್ತು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ ಮೆಣಸು ಜೀರಿಗೆ ಇದು ಹಾಕಿದ್ರೆ ಈ ರೆಸಿಪಿ ಮುಗಿಯುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರ್ಯಾರು ಗಿಲ್ಲಿ ಫ್ಯಾನ್ಸ್ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಈ ರಸಮ್ ಎಲ್ಲರೂ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.